ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಆಯೋಧ ಮಲ್ಲಪ್ಪ ಜೊತೆವ್ರು. ಆತ್ಮೀಯರೇ, ಇತ್ತೀಚೆಗೆ ಒಂದು ಸ್ವಲ್ಪ ಯಾಕೋ ನಮ್ಮ ಯತ್ನಾಳ್ ಸೌಂಡ್ ಕಡಿಮೆ ಆಗಿರ್ತದೋ ಅಥವಾ ನಮ್ಮ ಮಾಧ್ಯಮ ಅವ್ರನ್ನ ದೂರ ಸರಿಸ್ತಾ ಇದ್ದೇನೋ, ಯಾಕೋ ಅಷ್ಟು ಸದ್ದು ಕೇಳ್ತಾ ಇಲ್ಲ ದಿನನಿತ್ಯ ಅವ್ರದ್ದು ಫ್ರಂಟ್ ಪೇಜ್ ಮೇಲೋ ಮತ್ತೆಲ್ಲೋ ಮೀಡಿಯಾದಲ್ಲಿ ಅವ್ರದ್ದೇ ಮುಂಜಾನೆ ಸಾಯಂಕಾಲ ಚರ್ಚೆ ಹೊಸ ಪಕ್ಷ ಹಾಕ್ತಾರ, ಅಲ್ಲಿ ಭೇಟಿಯಾದರು ಇಲ್ಲಿ ಭೇಟಿಯಾದರು, ಸಿದ್ದೇಶ್ವರ ಕೂತು ಹೇಳಿದರು, ಹಿಂದೂ ಪಕ್ಷ ಕಟ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ, ದಿನ ಒಂದು ಏನಾದರೂ ಕೇಳ್ತಾ ಇದ್ದೀವಿ. ಅದು ಕಡಿಮೆ ಆಗ್ಯದ. ಮತ್ತು ಪತ್ರಿಕೆಗಳಂತೂ ಯಾವುದೋ ಮೂಲೆಯಲ್ಲಿ ಸುದ್ದಿಗಳು ಬರ್ತಾ ಇದ್ದಾವೆ. ಯತ್ನಾಳ್ ಸುಮ್ಮ ಖಾಲಿ ಬಿಡೋದಿನಪ್ಪ ಅಂದ್ರೆ ನ್ಯೂಸ್ ಹಾಕುವಂಗೆ ಮಾಡ್ತಾಯಿದ್ದಾರೆ ಪತ್ರಿಕೆಯವರು, ಮೀಡಿಯಾವರು ಸಹಿತ ಅದರ ನಿಧಾನಕ್ಕೆ ಅವರ ಹೆಸರನ್ನು ಗಾಯಬ ಆಗ್ತಾಯಿದೆ. ಯಾಕ್ರಿ ಇದು ಹಿಂಗೇಕಾಗ್ಲಿಕ್ಕತ್ತದ? ಯಾಕಂದರೆ 2028ರಲ್ಲೇ ನಿಶ್ಚಿತವಾಗಿ ನಾವು ಸರ್ಕಾರ ರಚನೆ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಮಾತಾಡ್ತಿದ್ರು. ತಾವು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ತಾಯಿದ್ರು. ಅಂಥ ಒಬ್ಬ ಮುಖ್ಯಮಂತ್ರಿ ಪದವಿಯ ಕಾಂಪಿಟೇಟರ್ ನಮ್ಮ ಯತ್ನಾಳ್ ಬಸವನಗೌಡ ಪಾಟೀಲ್ ಯತ್ನಾಳ್ರ ಸುದ್ದಿಗಳು ಕಡಿಮೆ ಆಗ್ತಾಯಿದ್ದಾವೆ. ಅವರೇನು ಮಾತಾಡ್ತಾ ಇಲ್ವಾ? ಹಾಗೂ ಇಲ್ಲ ರೀ, ಮಾತಾಡ್ತಾ ಇದ್ದಾರೆ. ಇತ್ತೀಚೆಗೆ ಹಾವೇರಿಗೆ ಭೇಟಿಯಾದಾಗ ಅಲ್ಲೇ ಏನಪ್ಪ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಜನರು ಹಣ ಪಡೆದು ಮತ ಹಾಕುವುದನ್ನು ನಿಲ್ಲಿಸಬೇಕು. ಭಾಳ ಒಳ್ಳೆಯ ಕೆಲಸ ಅಲ್ರಿ, ಒಳ್ಳೆಯ ಮಾತನ್ನು ಹೇಳ್ತಾ ಇದ್ದಾರೆ ಯತ್ನಾಳ್. ಹಣ ಪಡೋದು ಓಟ್ ಹಾಕಂಗಿಲ್ಲ, ಶಾಲೆ ತೊಗೊಂಡು ಓಟ್ ಹಾಕಂಗಿಲ್ಲ, ಮತ್ತು ಎದಕ್ಕೆ ಓಟ್ ಹಾಕೋದು ರೀ? ಹಿಂದೂಗಳ ಪರ ಹೋರಾಡುವ ವ್ಯಕ್ತಿಗೆ ಪಕ್ಷ ಜಾತಿ ಭೇದ ಮರೆತು ಮತ ಹಾಕಬೇಕು. ಹೀಗೆ ನಡೆದುಕೊಂಡಲ್ಲಿ ಹಿಂಗೆ ನಡೆದಾಗ ಮಾತ್ರ 2020 ನಮ್ಮದು ಮತ್ತು ಕೆ ಇ ಕಾಂತೇಶ್ ಅವರ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತದೆ. ಕಾಂತೇಶ್ ಯಾರು ಇವರು? ನಮ್ಮ KS ಈಶ್ವರಪ್ಪನ ಮಗ ಏನು ಅಂದರೆ ಇದರ ಅರ್ಥ ಎರಡು ಹುಲಿಗಳು ಒಂದೇ ಕೂಡ ಕೂಡಿದ್ದಾವೆ, ಹಿಂದೂ ಹುಲಿಗಳು. ಒಂದು ನಮ್ಮ ಅಪ್ಪ ಯತ್ನಾಳರು, ಇನ್ನೊಬ್ಬರು KS ಈಶ್ವರಪ್ಪ. ಇವರಿಬ್ಬರು ಕೂಡ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ಭರವಸೆಯನ್ನು ಹಾಸನದ ಕಡೆ ಹೇಳಿದ್ದಾರೆ. ಹಾಸನದಲ್ಲ, ಹಾವೇರಿಯಲ್ಲೇ ಈ ನ್ಯೂಸ್ ಒಂದು ಯಾವುದೋ ಮೂಲೆಯಲ್ಲಿ ಬಂದದ. ಇದರಿಂದ ಏನು ಗೊತ್ತಾಗ್ತದಪ್ಪ ಅಂದರೆ ಇವರು ಮೂರನೇ ಪಕ್ಷ ಕಟ್ಟಲಿಕ್ಕೆ ಹೊರಟಿದ್ದಾರಾ ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ಕ್ರಾಂತಿವೀರ ಯುವ ಬ್ರಿಗೇಡ್ ಇದು ನಮ್ಮ ಈಶ್ವರಪ್ಪನವರು ಒಂದು ಕುರುಬ ಸಮಾಜದ ನೆಲೆಗಟ್ಟಿನಲ್ಲಿ, ಹಿಂದುಳಿದವ್ರ ನೆಲೆಗಟ್ಟಿನಲ್ಲಿ ಒಂದು ಸಂಘಟನೆ ಮಾಡಿ ಜನಸಮೀಪ ಹೋಗುವಂಥ ಪ್ರಯತ್ನ ಮಾಡ್ತಾ ಇರುವಂಥದ್ದು, ಜನಸಂಘಟನೆ ಮಾಡಬೇಕು ಅನ್ನೋವಂಥದ್ದು. ಆದರೆ ಇಲ್ಲಿವರೆಗೆ ಅವ್ರು ಏನು ಅಪೇಕ್ಷೆ ಮಾಡಿದ್ರು ಆ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ. ಈಗಂತ ಯತ್ನಾಳರ ಅವ್ರ ಜೊತೆ ಕೂಡಿದ್ದಾರೆ. ಯಾಕ್ರಿ ಯತ್ನಾಳರು ಯತ್ನಾಳರು ಹಿಂದಿದ್ದಂಥ ಜನ ಎಲ್ಲಿದ್ದಾರೆ ಇವತ್ತು? ಅವ್ರು ಯಾಕೆ ಮಾತಾಡ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನು ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷಗಳು ಪ್ರಶ್ನೆ ಮಾಡ್ತಾ ಇದ್ದಾವೆ. ಸ್ವತಃ ಯಡಿಯೂರಪ್ಪನ ಮಗ ವಿಜೇಂದ್ರರು ಅಲ್ಲಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಪಿಸುದಲ್ಲಿ ಎಲ್ಲಿದ್ದಾರೆ ಅವರೆಲ್ಲ ಅಂತೇಳಿ ಅನ್ನುವಂಗೆ. ಅಂದ್ರೆ ಇವತ್ತು ಹಿಂದಿದ್ದಂಥ BL ಸಂತೋಷ್ ಅವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅದರ ಜೊತೆಗೆ ನಮ್ಮ ಕುಮಾರ್ ಬಂಗಾರಪ್ಪನವರಾಗಿರ್ಬೋದು, ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ನಮ್ಮ ಬೆಲ್ಲದವರಾಗಿರ್ಬೋದು, ಇವರಲ್ಲಿ ಎಲ್ಲಿ ಈಗ ಸಿದ್ದೇಶ್ವರವರಾಗಿರ್ಬೋದು, ಯಾಕೆ ಮಾತಾಡ್ತಾರಲ್ಲ ಇವ್ರ ಪರವಾಗಿ? ಆಲ್ರೆಡಿ ಇವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ 6 ವರ್ಷ ತನಕ, ಪಾರ್ಟಿಯಿಂದ ಹೊರಗೆ ಹಾಕಿದ್ದಾರೆ. ಮತ್ತು ನಡುವೇನೋ ಒಂದಿಷ್ಟು ಸುದ್ದಿಗಳು ಇದ್ದಿದ್ದು, ಇಲ್ಲ ಪಾರ್ಟಿಗೆ ಮರಳಿ ತೊಗೊಳ್ತಾ ಇದ್ದೀವಿ ಅಂತ, ಮರಳಿಗೆ ತೊಗೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದೀವಿ ಅಂತ. ಆದರೂ ಇವರು ವಿಜೇಂದ್ರ ಅವ್ರನ್ನ ಟೀಕೆ ಮಾಡೋದು, ಯಡಿಯೂರಪ್ಪನ ಟೀಕೆ ಮಾಡೋದು ನಿಲ್ಲಿಸಲಿಲ್ಲ, ಹಾಗೆ ಮುಂದುವರೆದ್ರು. ಮತ್ತು ನಮ್ಮ ವಾಹಿನಿಯು ಸಹಿತ ನಿರಂತರವಾಗಿ ನಮ್ಮ ಏನಪ್ಪ ಅಂತಂದ್ರೆ ಯತ್ನಾಳ್ರಿಗೆ ಒಂದಿಷ್ಟು ನಾವು ಹೇಳ್ತಾನೆ ಇದ್ದೀವಿ, ಇಲ್ಲರಿ ಇದು ನಾಲಿಗೆ ಸರಿ ಇಲ್ಲ ನಿಮ್ಮದು ಅಂತಾರೆ. ಅವ್ರು ಕೇಳೂ ಇಲ್ಲ ಮತ್ತು ಇನ್ನೂ ಕೇಳೋದೂ ಇಲ್ಲ. ಯಾಕೆಂದ್ರೆ ಅವ್ರು ಬೆಳೆದು ಬಂದ ವಾತಾವರಣ ಹಾಗದ. ಅದೇನೂ ಇರಲಿ, ಈಗ ಹೊಸ ಪಕ್ಷ ಕಟ್ತೀನಿ ಕಟ್ತಾರೋ ಅನ್ನೋಂಥ ಸುಳಿವು ಬರ್ತಾ ಇದ್ದಾವೆ. ಮತ್ತು ಅವ್ರು ಹೇಳಿಕೆಯಿಂದ ಹಂಗೆ ಅನ್ನಿಸ್ತದೆ, ಕಟ್ತಾರೋ ಗೊತ್ತಿಲ್ಲ. ಆದರೆ ಒಂದು ಪಕ್ಷ ಕಟ್ಟಿ ಆಯ್ಕೆ ಆಗುವಷ್ಟು ಮಟ್ಟಿಗೆ ಬೆಳೆದು ನಿಂತಿದ್ದಾರೆ ಯತ್ನಾಳರು. ಈಗಾಗಲೇ ಇವರು ನಿಂತಿದ್ದಂಥವ್ರು ರಮೇಶ್ವರ ಬಗ್ಗೆ ಏನೇನೋ ಕೇಳಿ ಬರ್ತಾ ಇದ್ದಾವೆ ಇವತ್ತು. ಇಲ್ಲ ಮತ್ತು ಕಾಂಗ್ರೆಸ್ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಏನೇನೋ ಮಾತುಗಳು ಕೇಳ್ತಾರೆ, ಅವ್ರು ಹಿಂಬಾಲಕರು ಮಾತಾಡ್ತಾ ಇರ್ತಾರೆ. ಅವ್ರು ಹೋಗ್ತಾರೋ ಗೊತ್ತಿಲ್ಲ, BJP ಉಳಿತಾರೋ ಗೊತ್ತಿಲ್ಲ, ಅದೊಂದು ಬೇರೆ ವಿಷಯ. ಆದರೆ ಯತ್ನಾಳರ ಹಿಂದೆ ಯಾಕೋ ಇವರು ದೂರ ಸರಿದ್ರಣ ಇವರಿಂದ ಅಂತೇಳಿ. ಯಾಕಂದ್ರೆ ಯತ್ನಾಳರ ಹಿಂದೆ ಹೋಗೋದಪ್ಪ ಅಂತಂದ್ರೆ ಮುಸ್ಲಿಂ ಓಟುಗಳನ್ನ ಕಟ್ ಮಾಡ್ಕೊಳ್ಳೋದನ್ನ ನಿಶ್ಚಿತನ ಅನ್ನುವಂಥ ವಾತಾವರಣ ಅವ್ರ ಏರಿಯಾದಲ್ಲೂ ಕೇಳಿ ಬರ್ತಾ ಇದೆ. ರಮೇಶ್ ಅವ್ರು ಯಾವ ಒಂದು ಭಾಗದಿಂದ ಆರಿಸಿ ಬರ್ತಾರೋ ಆ ಭಾಗದಲ್ಲೂ ಮುಸ್ಲಿಮರು ಒಳಗೆ ಇದನ್ನು ವಿರೋಧಿಸ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅವ್ರು ಸವಾಸ್ ಬಿಡ್ರಿ ಅನ್ನುವಂಥ ಸಲಹೆಗಳು ಕೊಡುವಂಥವ್ರು ಅಲ್ಲಿ ಇದ್ದಾರೆ ಅಂತೇಳಿ ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಅವರಿಂದ ನಿಧಾನಕ್ಕೆ ಹಿಂದೆ ಸರಿದ್ರಾ ಅನ್ನೋಂಥ ಒಂದು ಪ್ರಶ್ನೆ. ಯಾಕಂದ್ರೆ ರಾಜಕೀಯ ನಿಂತು ನೀರಲ್ರಿ, ಹರಿದನ ನಿರಂತರವಾಗಿ ಹರಿದನ. ಅದಕ್ಕೆ ಇವತ್ತು ಅವ್ರಿಗೆ ಏನು ಮಾಡಬೇಕು ಅನ್ನೋದು ತಿಳಿದಂಗೆ ಆಗಿದೆ. ಯತ್ನಾಳ್ರಿ ಕೊನೆಗೆ ಕಾಂತೇಶ್ ಅವ್ರ ಜೊತೆ ಕೂಡ ಏನೋ ಪ್ರಯತ್ನ ಮಾಡ್ತಾಯಿದ್ದಾರೆ ಮಾಡಲಿ. ಆದರೆ ಅದೇ ಕಾಲಕ್ಕೆ ಅವ್ರು ಹೇಳಿದಂಥ ಮಾತುಗಳು ಸತ್ಯದವು. ನಮ್ಮ ಜನ ಜಾಗೃತ ಆಗಲಿ, ಅವ್ರು ಯಾರಿಗೆ ಹೊಟ್ಟಿಗೆ ಹಾಕ್ತಾರೋ ಅವ್ರಿಗೆ ಬಿಟ್ಟಿದ್ದ ವಿಷಯ. ಆದರೆ
ದುಡ್ಡು ತೊಗೊಂಡು ಓಟ್ ಹಾಕೋದು ಮತ್ತೆ ಓಟ್ ಹಾಕೋದು ಆಗಬಾರ್ದು ಅನ್ನೋದು ಅಷ್ಟು ಸತ್ಯದ. ಈ ಮಾತನ್ನು ಒಂದು ನಮ್ಮ ಯತ್ನಾಳರು ಭಾಳ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾರೆ. ಅವರು ಹೆಂಗಿರ್ಬೇಕಪ್ಪ, ನಾವು ಅಧಿಕಾರ ಬರಬೇಕಾದ್ರೆ ಯಾವ ರೀತಿ ಇರಬೇಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಗುಣಗಳನ್ನು ಹೊಂದಿರುವ ವ್ಯಕ್ತಿಯೇ ರಾಜ್ಯದ ಮುಖ್ಯಮಂತ್ರಿ ಆಗುವರು. ಪ್ರತಿಯೊಂದು ಹಳ್ಳಿಗೂ ಹೋಗಿ ಹಿಂದೂಗಳು ಮತ್ತು ಪರಿಶಿಷ್ಟ ಜಾತಿ ಪಂಗಡಗಳನ್ನು ಭೇಟಿಯಾಗುವೆ. ಈ ನೆಲೆಯಲ್ಲಿ ನಾನು ಹೋಗ್ತಾ ಇದ್ದೀನಿ, ಅವರಿಬ್ಬರು ಒಳಗೊಂಡು ಹೋಗ್ತಾ ಇದ್ದೀನಿ ಅಂತೇಳಿ. ಇದು ನಮ್ಮ ಯತ್ನಾಳರಿಗೆ ಬಿ ಜೆ ಪಿಯನ್ನು ಬಿಟ್ಟು ಹೋಗ್ಲಿಕ್ಕೂ ಆಗ್ತಾಯಿಲ್ಲ ಮತ್ತು ಹಿಂದುತ್ವನ ಬಿಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾಕಂದರೆ ಅವ್ರು ಹಿಂದುತ್ವ ನೆಲೆಗಟ್ಟಿನ ಬಿಡೋದೊಂದವ್ರು ಇದ್ದಾರೆ. ಆದರೆ ಇವತ್ತು ಬಿ ಜೆ ಪಿ ಈ ದೇಶದ ಹಿಂದುತ್ವವನ್ನು ಖರೀದಿ ಮಾಡಿದಂಥ ಪಕ್ಷ. ಆ ವಿಷಯ ಹೇಳಿದ್ರು ಅವ್ರದ್ದು ಬ್ರ್ಯಾಂಡ್, ಅದು ಹಿಂದುತ್ವ ಬಂತರ ಅವ್ರದ್ದು ಬ್ರ್ಯಾಂಡ್. ಹಾಗಾದ್ರೆ ಇವ್ರು ಹೆಂಗೆ ಹೇಳೋರು ಮೂರನೇ ಪಕ್ಷಕಟ್ಟೆ ಮತ್ತು ಪಕ್ಷದಲ್ಲಿಯೂ ನಿಧಾನಕ್ಕೆ ಇವ್ರು ದೂರ ಸರಿಸ್ತಾ ಇದ್ದಾರೆ, ಯಾರೂ ಸಮೀಪ ಬರ್ತಾ ಇಲ್ಲ. ಅದರಲ್ಲೂ ಯಡಿಯೂರಪ್ಪನವರು ಇಂಥ ವಿಷಯದಲ್ಲಿ ಭಾಳ ಜಾಣರು. ನಾವು ಉಳಿದುಕೊಂಡು ಇವ್ರ ಜೊತೆಗೆ ಯಾರು ಕೂಡ್ತಾ ಇದ್ದಾರೆ ಅವ್ರ ಮೇಲೆ ಮತ್ತು ಪ್ರೆಷರ್ ಮಾಡಿ ಮತ್ತೆ ಅವ್ರ ಮೇಲೆ ಹಿಂದೆ ಸರಿಸ್ತಾ ಇರ್ತಾರೆ. ಅವರು ಸಹಜದ ರಾಜಕೀಯದಲ್ಲಿ ಯಾರನ್ನು ಬೆಳೆಗೊಳ್ಳೋದಿಲ್ಲ. ಒಂದು ದೊಡ್ಡ ಆಲದ ಗಿಡ ಇನ್ನೊಂದು ಆಲದ ಗಿಡವನ್ನು ತನ್ನ ಬುಡದಲ್ಲಿ ಬೆಳೆಸ್ಕೊಳ್ಳೋದಿಲ್ಲ. ಹೀಗಾಗಿ ಇವತ್ತು ನಮ್ಮ ಕ್ರಾಂತಿವೀರ್ ಬ್ರಿಗೇಡಿಯರ್ ಜೊತೆ ಕೂಡಿಕೊಂಡು ಚೆನ್ನಮ್ಮನ ಭಕ್ತರು ಪಂಚಮಸಾಲಿ ಅಲ್ಲೂ ಸಹಿತ ಇವರು ಪಂಚಮಸಾಲಿಯಲ್ಲೂ ಸಹಿತ ತಮ್ಮ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಭಾಳ ಜನ ಇವ್ರ ಪರ ಇಲ್ಲ. ಆ ಮೃತ್ಯುಂಜಯ ಸ್ವಾಮೀಜಿಯವರ ಏನೋ ಇವರಿಗೆ ಸಹಾಯ ಸಹಕಾರ ಮಾಡ್ತಿರ್ಬೋದು. ಅದು ಉಳಿದವರು ಇವತ್ತು ನಿರಾಣೆ ಆಗಿರ್ಬೋದು, ಇನ್ನುಳಿದ ರಾಜಕೀಯ ಪಕ್ಷ, ಯಾಕಂದ್ರೆ ಆ ಭಾಗದಲ್ಲಿ ಅವರೇ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹರಿಹರದ ನಮ್ಮ ವಚನಾನಂದ ಸ್ವಾಮಿಗಳ ಹಿಂದೆ ಇರೋರು ಇವರು. ಹೀಗಾಗಿ ಪಂಚಮಸಾಲಿಯವರಿಂದಲೂ ಸಪೋರ್ಟ್ ಆ ಪ್ರಮಾಣದಲ್ಲೆಲ್ಲ. ಹಿಂದುತ್ವಕ್ಕೆ ಬಂದಾಗ RSS ಮತ್ತು ಅದರ 40 ಶಾಖೆಗಳಿದ್ದವರು, 65 RSS ಅದು, ಅವರೆಲ್ಲರೂ ಇವ್ರ ಹಿಂದೆ ಬಂದು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಮುಂದೆ ಇವ್ರು ಹೆಂಗೆ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಾರೆ ರೀ, ಮತ್ತು ಹೆಂಗೆ ಗೆಲ್ತಾರೆ? ಅದ್ರಾಗ ಮೂರನೇ ಪಾರ್ಟಿ ಕಟ್ಟೋದನ್ನ ಹೇಳ್ತಾರೆ. ಈ ಪಾರ್ಟಿ ಕಟ್ಟೋದ್ರಿಂದಾಗಿ ಇದ್ದ ಮಿತ್ರರು ದೂರ ಸರಿದು ಬಿಟ್ಟಿದ್ದಾರೆ. ಬೇಡಪ್ಪ, ನಾಳೆ ನಮಗೂ ಈ ತ್ರಾಸು ಬಂದಿದ್ದು, ನಮ್ಮ ಹೊರಗೆ ಹಾಕಿ ಏನು ಮಾಡೋದು ಅನ್ನೋಂಥ ಪ್ರಸಂಗ, ಸಸ್ಪೆಂಡ್ ಮಾಡಿ ಏನು ಮಾಡೋದು ಅಂತೇಳಿ ಈ ಎಲ್ಲ ನೆಲೆಯಲ್ಲೇ ಇವತ್ತು ಅತಂತ್ರರಾದ್ರೆ ನಮ್ಮ ಯತ್ನಾಳರು. ಬಿ ಜೆ ಪಿಯಲ್ಲೂ ಇಲ್ಲ, ಅವ್ರ ಮಿತ್ರರು ಅವರಿಂದಿಲ್ಲ, ಕಾಂಗ್ರೆಸ್ ಅಂತ ಮೊದಲೇ ಇವರು ನೋಡೋದಿಲ್ಲ. ಮತ್ತು ಉಳಿತೇನೋ ಇವರು ಹೋಗೋದಿಲ್ಲ ಕರೆದ್ರು. ಮತ್ತು ಪಂಚಮಸಾಲಿಯರು ಸಹಿತ ಅತಂತ್ರರಾಗಿದ್ದಾರೆ. ಇವರಿಂದ ಇಡೀ ಪಂಚಮಸಾಲಿ ಸಮುದಾಯ ಒಕ್ಕಟ್ಟೆ ನಿಲ್ತಾ ಇಲ್ಲ. ವಿಜಯಾನಂದ ಕಾಶ್ಯಪ್ನವರಂತೂ ಸದಾ ಇವರು ವಿರೋಧ ನಿಂತುಬಿಟ್ಟಿದ್ದಾರೆ. ನಿರಾಣಿ ಅವರು ನಿಂತಿದ್ದಾರೆ. ಒಟ್ಟಾರೆಯಾಗಿ ಯತ್ನಾಳರು ಒಬ್ಬ ನಾಯಕನಾಗಿ ಬೆಳೆಯುತ್ತಿರುವಂಥ ಸಂದರ್ಭದಲ್ಲೇ ಏನು ತಪ್ಪು ಮಾಡಿದರು, ಅತಿಯಾಗಿ ತಮ್ಮ ನಾಲಿಗೆಯನ್ನು ಬಳಸಿ ಇವತ್ತು ಏಕಾಂಗಿ ಆದ್ರ ಅಥವಾ ಈ ದಿಶೆಯಲ್ಲಿ ಚಿಂತನೆ ಮಾಡಲಾರದ, ನಾನು ಏನಪ್ಪ ನಾನು ಯಾರೂ ಕಿತ್ತು ಹಾಕಲಾರದು ಬಿ ಜೆ ಪಿಯಿಂದ. ಯಾಕಂದ್ರೆ ಸಾಕಷ್ಟು ದಿನ ಅವರು ವೇಟ್ ಮಾಡಿದ್ರು ಬಿ ಜೆ ಪಿಗರು. ಇಂದು ನಾಳೆ ಬದ್ದಾದರೋ ಮತ್ತೇನಾದರೋ ಮತ್ತೆ ಯಡಿಯೂರಪ್ಪನವರು ಎಲ್ಲರ ಕಡೆ ಹೇಳಿಸಿ ನೋಡಿದರು, ಆದರೂ ಕೇಳಲಿಲ್ಲ. ಗ್ರಜ್ಜೆ ಸಿಟ್ಕೊಂಡು ಮಾಡಿದರು. ಕೊನೆಗೆ ಇವತ್ತು ಏಕಾಂಗಿ ಆಗಿದ್ದಾರೆ. ಇನ್ನೇನು ಮಾಡ್ಬೋದು? ಮುಂದೆ ಹೊಸ ಪಕ್ಷಕ್ಕೆ ಇಟ್ಟರೆ ಅದು ಯಶಸ್ವಿ ಆಗ್ತದನ? ಇರುವ ಈ ರಾಜ್ಯದಲ್ಲಿ 3, ಒಂದು ಕಾಂಗ್ರೆಸ್ಸು, ಇನ್ನೊಂದು BJP, ಮತ್ತೊಂದು JDS. ಇವತ್ತು JDS ಸಹಿತ ನೋಡು ಮುಂದಿನ ಚುನಾವಣೆಯಲ್ಲಿ ಏನೇನಾಗ್ತದೆ. ನಿಧಾನಕ್ಕೆ ಅವಸಾನದ ಕಡೆ ಹೋಗ್ತಾ ಇದ್ದೀನಿ. ಅದು ಯಾಕಂದ್ರೆ ಅದು ಅಪ್ಪ ಮಕ್ಕಳ ಪಕ್ಷಗಳು ಬಿಟ್ಟದ್ದು. ಇವತ್ತು ಈ ಎಲ್ಲ ನೆಲೆಯಲ್ಲಿ ಯತ್ನಾಳರು ಏನು ಮಾಡ್ಬೋದು, ಮುಂದಿನ ನೆಲೆ ಏನು ಹುಡುಕ್ಬೋದು ಅಂತ ನೋಡ್ತಾ, ಇದು ಯತ್ನಾಳರ ಇಂದಿನ ಸ್ಥಿತಿ. ನಾಳೆ ನೋಡೋಣ ಏನಾಗ್ತದೆ, ಇಂಪ್ರೂವ್ ಆಗ್ಬೋದಾ ಇಲ್ವಾ, ನೀವು ಹೇಳೋದಕ್ಕೆ ಏನು ಉತ್ತರ ಅಂತ ಹೇಳ್ತಾ, ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬಾರ್ದು. S60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯ ಕೈಗಳ ವಂದನೆಗಳು.